ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ, ಮಾತಾಡಿ ಹೋಗಿದ್ದೀರಿ ಅಂತ ಹೇಳಿದ್ರೆ ಇವತ್ತೇನೋ ಭೇಟಿ ಆದ್ರ? ಖಂಡಿತವಾಗ್ಲೂ ಭೇಟಿ ಆಗಿದೆ ಸರ್. ಭೇಟಿ ಆದ್ರೆ ಮಾತಾಡ್ಸ್ಕೊಂಡು ಬಂದೆ ಸರ್. ಹೇಗಿದ್ದಾರೆ? ಆರಾಮಾಗಿದೆ ಸರ್. ಏನು ಮಾತಾಡಿದ್ರ? ಕೆಲವೊಂದು ಇರುತ್ತೆ ಸರ್, ಮಾತಾಡೋದು ಹೇಳ್ಕೊಳಕ್ಕಾಗಲ್ಲ. ಆರಾಮಾಗಿದ್ದಾರೆ ಸರ್. ನೆನೆ ವಕೀಲರು ಹೇಳಿದ್ರು ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರು. ಇನ್ನ ಅದೇ ಇವಾಗ ಏನ್ ನಾವು ಡಿ ಬಾಸ್ ನಾವು ಅಣ್ಣನ್ ಏನ್ ಕೂಗ್ತಿದ್ವೋ ಅದೇ ವ್ಯಕ್ತಿನ ಇನ್ನ ನೋಡ್ತಾ ಇದ್ವಿ. ಅವ್ರ ಅಭಿಮಾನಿಗಳು ಯಾರನ್ನು ಕುಗ್ಗುವಂತ ಅವಶ್ಯಕತೆನೇ ಇಲ್ಲ. ಇನ್ನ ಆ ಜೋಶಲ್ಲಿ ಅವ್ರೆ ನಮ್ಮಣ್ಣ. ಆಮೇಲೆ ಒಂದಂತ ಹೇಳಕ್ ಇಷ್ಟಪಡ್ತೀನಿ ಸರ್, ನಾನು ಹಲವಾರು ದಿನ ಹೇಳ್ಬೇಕು ಅನ್ಕೊಂಡಿದ್ದ ಸುಮಾರು ಕಡೆ ಸುಮಾರು ರೀತಿ ನಮ್ದು ಮಾತಾಡ್ತಿಲ್ಲ ಇದು ಮಾತಾಡೋ ಸನ್ನಿವೇಶ ಅಲ್ಲ. ಆಕ್ಚುಲಿ ಬೀಂಗ್ ಅನ್ ಎಜುಕೇಟೆಡ್, ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅದನ್ನ ಅವರು ಇದು ಮಾಡ್ತಾರೆ. ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗ್ಬಿಡುತ್ತೆ ಅಲ್ಲ. ತಪ್ಪಾಗಿಲ್ದೇ ಇರ್ಲಿ, ಅದು ಭಗವಂತನು ಗೊತ್ತು. ಏನ್ ಹೇಳ್ತೀನಿ ಅಂದ್ರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡ್ಬೇಕು, ಎಲ್ಲಾ ಸಂದರ್ಭದಲ್ಲೂ ಮಾತಾಡಕ್ ಆಗಲ್ಲ. ಬಟ್ ಒಂದೊಂದು ಇವತ್ತು ಅಲ್ಲ, ಹಿಂದಿನ ಆಗಿರ್ಬೋದು, ಮುಂದಕ್ಕಾಗಿರ್ಬೋದು, ನಾಳೆನೂ ಆಗಿರ್ಬೋದು, ನಾನು ದರ್ಶನ್ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ ಯಾವತ್ತೂ ಇಂಜರಿ ಇಲ್ಲ, ಹೆದರಿಕೆನೂ ಇಲ್ಲ ನನಗೆ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಎಲ್ಲರೂ ಆರಾಮಾಗಿರಿ. ಚಾಮುಂಡೇಶ್ವರಿ ತಾಯಿ ಇದು ಒಳ್ಳೆ ಮಾಡ್ತಾರೆ. ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ, ಮಾತಾಡಿ ಹೋಗಿದ್ದೀರಿ ಅಂತ ಹೇಳಿದ್ರೆ ಇವತ್ತೇನೋ ಭೇಟಿ ಆದ್ರ? ಖಂಡಿತವಾಗ್ಲೂ ಭೇಟಿ ಆಗಿದೆ ಸರ್. ಭೇಟಿ ಆದ್ರೆ ಮಾತಾಡ್ಸ್ಕೊಂಡು ಬಂದೆ ಸರ್. ಹೇಗಿದ್ದಾರೆ? ಆರಾಮಾಗಿದೆ ಸರ್. ಏನು ಮಾತಾಡಿದ್ರ? ಕೆಲವೊಂದು ಇರುತ್ತೆ ಸರ್, ಮಾತಾಡೋದು ಹೇಳ್ಕೊಳಕ್ಕಾಗಲ್ಲ. ಆರಾಮಾಗಿದ್ದಾರೆ ಸರ್. ನೆನೆ ವಕೀಲರು ಹೇಳಿದ್ರು ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರು. ಇನ್ನ ಅದೇ ಇವಾಗ ಏನ್ ನಾವು ಡಿ ಬಾಸ್ ನಾವು ಅಣ್ಣನ್ ಏನ್ ಕೂಗ್ತಿದ್ವೋ ಅದೇ ವ್ಯಕ್ತಿನ ಇನ್ನ ನೋಡ್ತಾ ಇದ್ವಿ. ಅವ್ರ ಅಭಿಮಾನಿಗಳು ಯಾರನ್ನು ಕುಗ್ಗುವಂತ ಅವಶ್ಯಕತೆನೇ ಇಲ್ಲ. ಇನ್ನ ಆ ಜೋಶಲ್ಲಿ ಅವ್ರೆ ನಮ್ಮಣ್ಣ. ಆಮೇಲೆ ಒಂದಂತ ಹೇಳಕ್ ಇಷ್ಟಪಡ್ತೀನಿ ಸರ್, ನಾನು ಹಲವಾರು ದಿನ ಹೇಳ್ಬೇಕು ಅನ್ಕೊಂಡಿದ್ದ ಸುಮಾರು ಕಡೆ ಸುಮಾರು ರೀತಿ ನಮ್ದು ಮಾತಾಡ್ತಿಲ್ಲ ಇದು ಮಾತಾಡೋ ಸನ್ನಿವೇಶ ಅಲ್ಲ. ಆಕ್ಚುಲಿ ಬೀಂಗ್ ಅನ್ ಎಜುಕೇಟೆಡ್, ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅದನ್ನ ಅವರು ಇದು ಮಾಡ್ತಾರೆ. ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗ್ಬಿಡುತ್ತೆ ಅಲ್ಲ. ತಪ್ಪಾಗಿಲ್ದೇ ಇರ್ಲಿ, ಅದು ಭಗವಂತನು ಗೊತ್ತು. ಏನ್ ಹೇಳ್ತೀನಿ ಅಂದ್ರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡ್ಬೇಕು, ಎಲ್ಲಾ ಸಂದರ್ಭದಲ್ಲೂ ಮಾತಾಡಕ್ ಆಗಲ್ಲ. ಬಟ್ ಒಂದೊಂದು ಇವತ್ತು ಅಲ್ಲ, ಹಿಂದಿನ ಆಗಿರ್ಬೋದು, ಮುಂದಕ್ಕಾಗಿರ್ಬೋದು, ನಾಳೆನೂ ಆಗಿರ್ಬೋದು, ನಾನು ದರ್ಶನ್ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ ಯಾವತ್ತೂ ಇಂಜರಿ ಇಲ್ಲ, ಹೆದರಿಕೆನೂ ಇಲ್ಲ ನನಗೆ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಎಲ್ಲರೂ ಆರಾಮಾಗಿರಿ. ಚಾಮುಂಡೇಶ್ವರಿ ತಾಯಿ ಇದು ಒಳ್ಳೆ ಮಾಡ್ತಾರೆ.